ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಚಾರ ಕೂಡ ಬಹಳ ಏನು ಮುನ್ನೆಲೆಗೆ ಬಂದಿತ್ತು. ಇತ್ತೀಚೆಗೆ ಅವರು ತುಂಬ ಭಾವುಕರಾಗಿ ನಾನು 3 ಸಲ CM ಆಗಬೇಕಾಗಿತ್ತು, ಅವಕಾಶ ತಪ್ಪೋಯ್ತು ಅನ್ನೋ ಮಾತನ್ನು ಹೇಳಿದರು. ಈಗ ಪರಮೇಶ್ವರ್ಗೆ CM ಅವಕಾಶ ಕೈ ತಪ್ಪಿದ್ದಕ್ಕೆ ಕಾರಣ ಯಾರ್ರೀ? DCM ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸ್ವಪಕ್ಷದಿಂದಲೇ ಭಾರಿ ಮೋಸ ಆಯ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪರಮೇಶ್ವರ್ಗೆ ಕೈ ತಪ್ಪಿದ CM ಸ್ಥಾನ ಸತ್ಯ ಬಿಚ್ಚಿಟ್ರ HD ಕುಮಾರಸ್ವಾಮಿ. ಜಿ ಪರಮೇಶ್ವರ್ಗೆ CM ಅವಕಾಶ ಕೈ ತಪ್ಪಿದ್ದಕ್ಕೆ ಇವರೇ ಕಾರಣವಂತೆ. ಯಾರವರು? ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗದಿದ್ದಕ್ಕೆ ಕಾಂಗ್ರೆಸ್ಸಿಗರೇ ಕಾರಣ ಆದ್ರ, ನೇರ ಹೊಣೆಗಾರರಾದ್ರ. ಅಂದು ನಾನು ನೀವೇ CM ಆಗಿ ಅಂದಿದ್ದೆ ಅಲ್ವಾ ಅಂತ HD ಕುಮಾರಸ್ವಾಮಿ ರಿಮೈಂಡ್ ಮಾಡ್ತಿದ್ದಾರಾ ಅಥವಾ ಸುಮ್ಮನೆ ಚೋಕ್ ಕೊಡ್ತಾ ಇದ್ದಾರಾ ಗೊತ್ತಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮನ್ನ ಕೇಳೋ ಬದಲು ಅವ್ರ ಪಕ್ಷದವ್ರನ್ನ ಕೇಳಲಿ, ಎಲ್ಲ ಗೊತ್ತಾಗುತ್ತೆ, ತಮ್ಮದೇ ಪಕ್ಷದವ್ರ ಜೊತೆ ಕೂತು ಚರ್ಚೆ ಮಾಡಲಿ ಅಂತ HD ಕುಮಾರಸ್ವಾಮಿ ಒಂದು ರೀತಿ ಎಚ್ಚರಿಸ್ತಾ ಇದ್ದಾರಾ, ರಿಮೈಂಡ್ ಮಾಡ್ತಾ ಇದ್ದಾರಾ? ನೋಡೋಣ. ನನ್ನ ಜೊತೆಗೆ ಬಂದಾಗ ನಾನು ಮುಖ್ಯಮಂತ್ರಿ ಆಗಬೇಡಿ ಅಂತ ಏನಾದರೂ ಅಂದಿದ್ನ, ನೀವೇ CM ಆಗಿ ಅಂದಾಗಲೂ ಕೂಡ ಆಗಲಿಲ್ವಲ್ಲ ಅಂತ HDK ಈಗ ಟಾಂಗ್ ಕೊಟ್ಟಿದ್ದಾರೆ. ಈ ಹಿಂದೆ CM ಸ್ಥಾನ ಕೈ ತಪ್ಪಿದ್ದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಭಾವುಕರಾಗಿದ್ದರು. ಅಂದು ನಾನು ಸೋಲ್ದೆ ಹೋಗಿದ್ರೆ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಿರ್ಲಿಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬೋದು. ಎಸ್, ಒಟ್ಟಿನಲ್ಲಿ ಪರಮೇಶ್ವರ್ಗೆ ಯಾವ ರೀತಿ ಟಾಂಗ್ ಕೊಟ್ರ, ಏನ್ ಕೊಟ್ರು ನೋಡೋಣ. ಮಾತಾಡಿದ್ರೆ HD ಕುಮಾರಸ್ವಾಮಿ ಕೇಳಿಸ್ಕೊಳ್ಳೋಣ ಬನ್ನಿ. ಹಾಗೆ ಪರಮೇಶ್ವರ್ 3 ಬಾರಿ ನಂಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತು ಅಂತ ಕೈ ತಪ್ಪಿದ್ದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಪಕ್ಷ ಕಾರಣ. ಕಾಂಗ್ರೆಸ್ ಅವ್ರ ಜೊತೆ ಚರ್ಚೆ ಮಾಡ್ಕೋಬೇಕು ಅವರು. ನಾನಿದ್ದಾಗ ಏನ್ ಕೈ ತಪ್ಪಿಲ್ಲ, ನಾನ್ ಬ್ಯಾಡ್ರಪ್ಪ ನೀವ್ ಯಾರಾದ್ರು ಹಾಗೆ ಅಂದ್ರು ನನಗ್ ತಲೆ ಕೆಟ್ಬಿಟ್ಟು ಆಮೇಲೆ ಮನೆಗ್ ಕಳಿಸ್ಬಿಟ್ಟು ಪಕ್ಷ ಮುಗ್ಸಕ್ ಹೊರಟು. ಪರಮೇಶ್ವರ್ 3 ಬಾರಿ ನಂಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತು ಅಂತ ಕೈ ತಪ್ಪಿದ್ದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಪಕ್ಷ ಕಾರಣ. ಕಾಂಗ್ರೆಸ್ ಅವ್ರ ಜೊತೆ ಚರ್ಚೆ ಮಾಡ್ಕೋಬೇಕು ಅವರು. ನಾನಿದ್ದಾಗ ಏನ್ ಕೈ ತಪ್ಪಿಲ್ಲ, ನಾನ್ ಬ್ಯಾಡ್ರಪ್ಪ ನೀವ್ ಯಾರಾದ್ರು ಹಾಗೆ ಅಂದ್ರು ನನಗ್ ತಲೆ ಕೆಟ್ಬಿಟ್ಟು ಆಮೇಲೆ ಮನೆಗ್ ಕಳಿಸ್ಬಿಟ್ಟು ಪಕ್ಷ ಮುಗ್ಸಕ್ ಹೊರಟು. ಪರಮೇಶ್ವರ್ 3 ಬಾರಿ. ಓಕೆ, ಪವನ್ ಸ್ಟಿಲ್ ಇಸ್ ಆನ್ ಲೈವ್. ಆಗ ಅವರು MLC ನಾಸಿರ್ ಬಗ್ಗೆ ಮಾತನಾಡ್ತಾ ಇದ್ರು, ಬ್ಯಾಂಕ್ರಪ್ಟ್ ಆಗಿರೋ ಬಗ್ಗೆ. ಹೀಗಾಗಿ ಅವರು ಆ ಸ್ಥಾನದಲ್ಲಿ ಮುಂದುವರಿಯೋದಿಲ್ಲ ಅನ್ನುವ ಒಂದು ಸಾರಾಂಶವನ್ನು ಕೊಟ್ಟರು, ಅನಲೈಸ್ ಮಾಡಿದರು. ಈಗ ಪವನ್, ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಚಾರವನ್ನು ಅವರು ಭಾವುಕರಾದರು, ಮಾತಾಡಿದರು ಸರಿ. ಆದರೆ ಕುಮಾರಸ್ವಾಮಿ ಅವರು ಹೌ ಹೀ ಈಸ್ ಕನ್ಸರ್ನ್ಡ್ ಅಂತ ಕುಮಾರಸ್ವಾಮಿ ಅವರು ಏನು ಮಾಡಬೇಕಾಗಿತ್ತು? ಕುಮಾರಸ್ವಾಮಿ ಅವರ ಆ ಮಾತು ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಎಷ್ಟು ಸಿಗ್ನಿಫಿಕೆಂಟ್ ಆಗುತ್ತೆ? ಮತ್ತು ಆಗಿನ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಏಕಾಏಕಿ ನಾನು ಆಗ್ತೀನಿ ಅಂತ ಹೇಳೋ ಪರಿಸ್ಥಿತಿ ಏನಾದರೂ ಇತ್ತಾ? ಜಸ್ಟ್ ಹೌ ಡು ಯು ಅನಲೈಸ್ ದಿಸ್ ಪಾಸ್ಟ್ ರೆಕಾರ್ಡ್? ರಾಘವ್, ಇಲ್ಲಿ ಏನಂದರೆ ಯಾರು ಪರಮೇಶ್ವರ್ ಅವ್ರಿಗೆ ಈ ಸಾರಿ ಶತಗಾತಾಯ ಸಿದ್ದರಾಮಯ್ಯನವರು. ಯು ಆರ್ ನಾಟ್ ಆಡಿಬಲ್. ಕೇಳ್ತಾ ಇಲ್ಲ, ಸ್ಟುಡಿಯೋದಲ್ಲಿ ಕೇಳ್ತಾ ಇಲ್ಲ ನಿಮ್ಮ ವಾಯ್ಸ್ ಕೇಳ್ಸ್. ಹಲೋ ಹಲೋ ಹಲೋ. ಯಸ್ ಪವನ್, ಗೋ ಹೆಡ್, ಕಮ್ ಅಗೈನ್. ಇನ್ನೊಂದ್ಸಲ ಹೇಳಿ. ರಾಘವ್, ಏನಂದರೆ 2023ರಲ್ಲಿ ಏನು ಎಲೆಕ್ಷನ್ ಗೆದ್ದಾಗ ಈ ಅಧಿಕಾರ ಹಂಚಿಕೆ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ ಯಾರಿಗೂ. ಅಂದರೆ ರಾಜಕೀಯ ಮಟ್ಟದಲ್ಲಿ ಏನು ಮಾಜಿ CM ಸಿದ್ದರಾಮಯ್ಯ ಮತ್ತು ಈಗಿನ CM DK ಶಿವಕುಮಾರ್ ಮಧ್ಯೆ ಆಗಿತ್ತೇನೋ ಯಾರಿಗೂ ಗೊತ್ತಿಲ್ಲ, ಅದು ಅವರು ಯಾರೂ ಹೇಳಿರಲಿಲ್ಲ. ಆದರೆ ಸಿದ್ದರಾಮಯ್ಯನವ್ರ ಅಧಿಕಾರ ತ್ಯಾಗ ನಾನು ಮಾಡ್ತೀನಿ ಅನ್ನೋದಾದರೆ ಖಂಡಿತ ನಾನು ಪರಮೇಶ್ವರ್ಗೆ ಬಿಟ್ಕೊಡ್ತಾರೆ ಅನ್ನೋದು ಪರಮೇಶ್ವರ್ಗೆ ಭಾಳ ವಿಶ್ವಾಸ ಐತೆ. ಯಾಕೆಂದರೆ ಸಿದ್ದರಾಮಯ್ಯ ಬಣದ ಎಲ್ಲ ನಾಯಕರು ಹೇಳ್ತಿದ್ದು, ಸಿದ್ದರಾಮಯ್ಯ ಹೇಳಿದ್ರೆ ಪರಮೇಶ್ವರ್ ಆಗಲಿ ಹಳೆ ಕೂಲಿ ಬಾಕಿ ಇದೆ ಅದನ್ನು ಕ್ಲಿಯರ್ ಮಾಡಲಿ. ಇದನ್ನು ಮೊನ್ನೆ ಅವರು DCM ಆದಮೇಲೆ ತುಮಕೂರಿಗೆ ಹೋದಾಗ ಕೂಡ ಪರಮೇಶ್ವರು ಹೇಳಿದ್ರು, ನನಗೆ 3 ಸಾರಿ ಅವಕಾಶ ಬಂತು, 3 ಸಾರಿನೂ ಕೈ ಚೆಲ್ಬಿಟ್ಟೆ ನಾನು, ನನಗೆ ನನ್ನನ್ನು CM ಮಾಡಲಿಲ್ಲ ಅಂತ. 2013, 2018 ಮತ್ತು 2026ರಲ್ಲಿ 3 ಬಾರಿ ಅವಕಾಶ ಬಂತು, 3 ಬಾರಿನೂ ಅವಕಾಶ ಮಾಡೋಕ್ಕಾಗಲಿಲ್ಲ. ಈ ವಿಷಯನ ಅವ್ರು ಹೇಳಿದ್ದನ್ನು ಕುಮಾರಸ್ವಾಮಿ ಅವರಿಗೆ ಪತ್ರಕರ್ತರು ಕೇಳಿದಾಗ ಕುಮಾರಸ್ವಾಮಿ ಅವ್ರು ಹೇಳಿದ್ದು ಸಹಜವಾಗಿ ಕರೆಕ್ಟ್ ಇದೆ. ಅಂದರೆ ಕುಮಾರಸ್ವಾಮಿ ಅಲ್ಲ ಚೀಫ್ ಮಿನಿಸ್ಟರ್ ಮಾಡಬೇಕಾಗಿರೋದು ಪರಮೇಶ್ವರ್ನ, ಕಾಂಗ್ರೆಸ್ನವರು, ಅವರು ಕಾಂಗ್ರೆಸ್ ಪಕ್ಷದ ನಾಯಕ ಅವರು. ಹಾಗಾಗಿ ಕುಮಾರಸ್ವಾಮಿ ಅವರು ಸಹಜವಾಗಿ ಹೇಳಿದ್ದು, ನಾನು CM ಆಗಿದ್ದಾಗ ನೀವು CM ಆಗಬೇಡಿ ಅಂತ ನಾನು ಹೇಳಿರಲಿಲ್ಲ, ನಾನು CM ಸ್ಥಾನವನ್ನು ಬಿಟ್ಕೊಡೋಂಥದ್ದೇನಿರಲಿಲ್ಲ, ನಿಮ್ಮ ಪಕ್ಷದವರು ನಮಗೆ ಬಿಟ್ಕೊಟ್ಟಿದ್ದು, ಹಾಗಾಗಿ ನಾನು CM ಆಗಿದ್ದೆ. ನೀವು ನಮ್ಮನ್ನು ಪ್ರಶ್ನೆ ಮಾಡೋ ಬದಲು ನಿಮ್ಮ ಪಕ್ಷದವ್ರನ್ನ ನೀವು ಪ್ರಶ್ನೆ ಮಾಡಿ ಅನ್ನೋ ಅರ್ಥದಲ್ಲಿ ಕರೆಕ್ಟ್ ಪವನ್. ಈಗ ಅವ್ರು ಹೇಳಿದ್ದು ಕೇಳಿಸ್ಕೊಂಡು ಕುಮಾರಸ್ವಾಮಿ ಈಗ ಏನಾದರೂ ಅದಕ್ಕೆ ಒಂದು ಮಹತ್ವ ಇದೆ ಅಂತ ಅನ್ಸುತ್ತಾ ನಿಮ್ಮ ಪ್ರಕಾರ? ಅವ್ರ ಮಾತಿಗಾಗಲಿ ಅಥವಾ ಪರಮೇಶ್ವರ್ ಅವರ ಈ ಭಾವುಕ ನುಡಿಗಳಿಗಾಗಲಿ
ಏನಾದರೂ ಇದೆಯಾ ಈಗ? ಏನಾದರೂ ಮುಂದಿನ ದಿನಗಳಲ್ಲಿ ಅವರ ಸಮುದಾಯದವ್ರು ಏನಾದರೂ ಇದು ಮತ್ತಷ್ಟು ಎಮೋಷನಿಂದ ಅವ್ರನ್ನ ಏನು ಮುಖ್ಯಮಂತ್ರಿ ಮಾಡಲಿ ಅಂತ ಕೇಳೋಕೆ ಏನಾದರೂ ವೇದಿಕೆ ರೆಡಿ ಮಾಡ್ಕೊಳ್ತಿದ್ದಾರಾ? ಏನು ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್, ಮಹತ್ವ ಏನು ಅಂತ ಅನ್ಸುತ್ತೆ ನಿಮಗೆ? ರಾಘವ್, ನಾವು ಇವರು ಪರಮೇಶ್ವರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಖಂಡಿತ ಅವರು ಹೇಳ್ಕೊಂಡಿರೋದ್ರಲ್ಲಿ ಒಂದು ಹಂತಕ್ಕೆ ಅವರ ಸಮುದಾಯದಲ್ಲಿ ಅನುಕಂಪ ಕ್ರಿಯೇಟ್ ಮಾಡೇ ಮಾಡುತ್ತೆ. ಅಂದರೆ ಅಯ್ಯೋ ಇಷ್ಟಾದ್ರೂ ಖರ್ಗೆ ಅವರು ಚೀಫ್ ಮಿನಿಸ್ಟರ್ ಆಗಕ್ಕಾಗಲಿಲ್ಲ, ಪರಮೇಶ್ವರ ಆಗಕ್ಕಾಗಲಿಲ್ಲ, ಮುನಿಯಪ್ಪ ಆಗಕ್ಕಾಗಲಿಲ್ಲ, ಮಾದೇವಪ್ಪ ಆಗಕ್ಕಾಗಲಿಲ್ಲ ಅನ್ನೋದೊಂದು ಸಿಗ್ನಿಫಿಕೆಂಟ್ ಆಗಿ ಅದೊಂದು ಮಾರ್ಕಬಲ್ ಆಗಿ ಉಳ್ಕೊಳ್ಳುತ್ತದು. ನಮ್ಮ ಸಮುದಾಯಕ್ಕೆ ಕೊಡ್ತಾ ಇಲ್ಲ, ನಮ್ಮ ಸಮುದಾಯ ಇಷ್ಟೊಂದು ಸಂಖ್ಯೆ ಇದೆ ಆದರೂ ನಮ್ಮನ್ನ ಡಿನೈಟ್ ಮಾಡ್ತಾ ಇದ್ದಾರೆ ಅನ್ನೋದು ಬಂದೇ ಬರುತ್ತೆ. ಮತ್ತು ಈ ಕಡೆ ಕುಮಾರಸ್ವಾಮಿ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡಿದಾಗ ಖಂಡಿತ ಇದು ಹೆಚ್ಚು ಮಾಡ್ಕೊಳ್ಳೋವಂಥ ಪ್ರಯತ್ನ. ಅಂದರೆ ನಿಮ್ಮಲ್ಲಿ ದಲಿತರನ್ನ ನೀವು ಓಲೈಕೆ ಮಾಡ್ತೀರಿ, ಅಲ್ಲ ಅವರಿಂದ ಓಟ್ ಹಾಕಿಸ್ಕೋತೀರಿ, ಎಲ್ಲನೂ ಮಾಡ್ತೀರಿ, ಅಹಿಂದ ಬಗ್ಗೆ ಮಾತಾಡ್ತೀರಿ. ಆದರೆ ಸಿದ್ದರಾಮಯ್ಯನ ಹೊರತಾಗಿ ಒಬ್ಬ ದಲಿತನ್ನ ಸಿ ಎಂ ಮಾಡೋಕ್ಕಾಗಲಿಲ್ವಲ್ಲ ನೀವು ಅನ್ನೋದನ್ನು ಸಿದ್ದರಾಮಯ್ಯ ಇವರು ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇರೋದು. ಇದು ಅಂದರೆ ಒಂದರ್ಥ ಹೋಗ್ಲಿ ಪವನ್, ಅಸಲಿಗೆ ಈಗ ನಾವೇ ಬಿಟ್ಕೊಟ್ವಿ, ಮುಖ್ಯಮಂತ್ರಿ ನೀವೇ ಯಾರಾದರೂ ಆಗಲಿ ಅಂತ JDSನವ್ರು ಹೇಳಿದ್ರಾ ಕಾಂಗ್ರೆಸ್ ಅವ್ರಿಗೆ? ಆ ಬಗ್ಗೆ ಏನಾದರೂ ಚರ್ಚೆ ಆದರೆ ಯಾವಾಗಲೂ JDS ಅವ್ರು ಅದೇ ಮಾತನ್ನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅವ್ರು ಎಲ್ಲೂ ಹೇಳಿಲ್ಲ. ನಾವು ಹಿಂದೆ ಒಂದ್ಸಾರಿ ಮಾತಾಡೋದಾದ್ರೆ 2004ರಲ್ಲಿ ಆಗಿದ್ದು ಒಂದು ಘಟನೆ ಮಾತಾಡಬೇಕಾಗತ್ತೆ. ದೇವೇಗೌಡರವರು ಅವತ್ತಿಗೆ ಧರ್ಮಸಿಂಗ್ನ ಚೀಫ್ ಮಿನಿಸ್ಟರ್ ಮಾಡೋಕೆ ಬೇಡ, ಖರ್ಗೆ ಅವ್ರನ್ನ ಮಾಡಿ ಅಂದ್ರಂತೆ. ಮತ್ತೆ ಅಲ್ಲಿ ಸಿದ್ದರಾಮಯ್ಯನ ತುಳಿಬೇಕಿತ್ತು ಅನ್ನೋದು ಒಂದು ಉದ್ದೇಶ ಅನ್ನೋದಾದ್ರೆ, ಈ ಕಡೆ ಖರ್ಗೆ ಅವ್ರನ್ನ ಮಾಡಿ ಅನ್ನೋದು ಒಂದು ಅರ್ಥಕ್ಕೆ ಮಾಡಿದ್ರು. ಆದರೆ ಖರ್ಗೆ ಅವರು ಏನು ಅದು ಗಟ್ಟಿಯಾಗಿದ್ದ ಕಾರಣಕ್ಕಾಗಿ ನನಗೆ ಆಡಳಿತವಾಗಿ ಸೂಕ್ಷ್ಮವಾಗಿ ಹತ್ರ ಬರ್ತಾರೆ ಇಲ್ವೋ ಕಾರಣಕ್ಕೆ ದೇವೇಗೌಡರ ಧರ್ಮಸಿಂಗ್ನ ಚೂಸ್ ಮಾಡಿದ್ರು ಅನ್ನೋದು ಕೆಲವರು ರಾಜಕೀಯ ಪಂಡಿತರು ಹೇಳ್ತಾರೆ. ಈಗ 2018ಕ್ಕೆ ಬಂದಾಗ ಕೂಡ ಅವರು ನಾಮಕಾವಸ್ಥೆಗೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಮಾಡಿ ಅಥವಾ ಯಾರಾದರೂ ದಲಿತರಿಗೆ CM ಮಾಡಿ ಅಂತ ಹೇಳಿರ್ಬೋದು ಅನ್ನೋದು ರಾಜಕೀಯ ವಲಯಗಳಲ್ಲಿ ಚರ್ಚೆ ಆಗಿದೆ, ಮತ್ತು JDS ನಾಯಕರು ಹೇಳಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಅದು ಫಲಪ್ರದ ಆಗಿತ್ತು ಅಥವಾ ಮಾತುಕತೆ ಆಗಿತ್ತು ಅನ್ನೋದು ಯಾರು ಕೂಡ ಓಪನ್ ಅಪ್. ಅದಕ್ಕೆ ಕಾಂಗ್ರೆಸ್ ಅವರು ಎಲ್ಲೂ ಈ ಬಗ್ಗೆ ತುಂಬಾ ಸ್ಪಷ್ಟನೆ ಕೊಡೋದಿಲ್ಲ, ಮಾಡಿಲ್ಲ ಅವರು. JDS ಅವರು ಇದನ್ನು ಯಾವಾಗಲೂ ಕಾರ್ಡ್ ಬಿಡ್ತಾನೆ ಇರ್ತಾರೆ. ಓಕೆ, ಎನಿವೆ, ಥ್ಯಾಂಕ್ ಯು ಪವನ್, ಥ್ಯಾಂಕ್ಸ್ ಫಾರ್ ಯುವರ್ ಅನಾಲಿಸಿಸ್.